ಅವಳೇ ಇವನಿಗೆ ಬೇಡದೆ ಇರೋದನ್ನೆಲ್ಲ ತಲೆಗೆ ತುಂಬ ಕಳ್ಸಿದಾಳೆ. ನಾನು ಈಗ್ಲೇ ಸಿಂಧು ಹತ್ರ ಹೋಗಿ ಮಾತಾಡ್ತೀನಿ. ಭವಾನಿ, ಭವಾನಿ ನಿಂತ್ಕೋ, ನಿಂತ್ಕೋ ಭವಾನಿ. ಭವಾನಿ, ಭವಾನಿ. ಸಿಂಧು, ಈ ನಿನ್ನ ಅತಿಯಾದ ಜಾಣತನನ ಇನ್ಮುಂದೆ ನನ್ನ ಹತ್ರ ತೋರಿಸ್ಬೇಡ. ನಾನೇನ್ ಮಾಡ್ದೆ ಅಂತ ಹೀಗ್ ಮಾತಾಡ್ತಿದ್ಯಾ? ನನ್ ಗಂಡನ್ ಕಿವಿಗೆ ಏನೇನೆಲ್ಲ ತುಂಬ ಕಳ್ಸಿದ್ಯಾ ನೀನು? ಅಯ್ಯೋ ಅಕ್ಕ, ಅದು ನೋಡು, ಐ ಇನ್ ಅ ಬಿಸ್ನೆಸ್ ವಾರ್. ಈ ಯುದ್ಧನ ನಾನ್ ಹೇಗ್ ಮಾಡ್ತೀನಿ, ಯಾವ ಅಡ್ಡದಾರಿ ಹಿಡಿತೀನಿ ಅನ್ನೋದು ಮುಖ್ಯ ಅಲ್ಲ, ನನ್ ಗೆಲ್ಲೋದ್ ಮಾತ್ರ ಮುಖ್ಯ. ನನ್ ಬಿಸ್ನೆಸ್ ವಿಷಯದಲ್ಲಿ ನೀನ್ ತಲೆ ಹಾಕ್ಬೇಡ. ಅಕ್ಕ, ಡ್ಯಾಡ್ ಕಂಪನಿ ಫುಡ್ ಪ್ರಾಡಕ್ಟ್ ಅಲ್ಲಿ ಜಿರ್ಲೆ ಬಿಟ್ಟು ಅದನ್ನ ವಿಡಿಯೋ ಮಾಡಿ ಅಪಪ್ರಚಾರ ಮಾಡೋದು ಅದ್ ಎಷ್ಟು ದೊಡ್ಡ ತಪ್ಪು ಗೊತ್ತಾ ನಿನ್ಗೆ? ಅದ್ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಏಯ್, ಇಷ್ಟಕ್ಕೂ ನೀನ್ ಯಾಕೆ ನನ್ ವಿಷಯದಲ್ಲಿ ಮೂಗ್ ತೋರಿಸ್ತೀಯ? ಅದ್ ಏನೇ ಇದ್ರು ಅತ್ತೆ ನೋಡ್ಕೊಳ್ತಾರೆ. ನೀನ್ ಬಾಯಿ ಮುಚ್ಕೊಂಡ್ ಸುಮ್ನೆ ಇರು. ನನ್ ಬಿಸ್ನೆಸ್ ವಿಷಯದಲ್ಲಿ ಮೂಗ್ ತೋರ್ಸೋದಲ್ದಲೆ ಅಥರ್ವನ್ ಹತ್ರ ಚಾಡಿ ಬೇರೆ ಹೇಳ್ ಕಳಿಸ್ತೀಯ. ಅದಕ್ಕೆ ನೀವು ಸ್ವಲ್ಪ ಕೂಲ್ ಆಗಿ. ವಿರಾಟ್, ನೀವೆಲ್ಲರೂ ಸೇರಿ ನಂಗೇನೂ ಬರಲ್ಲ, ನನ್ ಬಿಸ್ನೆಸ್ ಮಾಡೋದಕ್ಕೆ ಅನ್ಫಿಟ್ ಅಂತ ನನ್ ಯೋಗ್ಯತೆನ ಹರಾಜ್ ಹಾಕಿದಕ್ಕೆ ತಾನೆ ಇವತ್ ನಾನು ಈ ಮಟ್ಟಕ್ಕೆ ಇಳಿದು ಬಿಸ್ನೆಸ್ ನ ರನ್ ಮಾಡ್ತಾ ಇರೋದು. ಈಗ ನಾನ್ ಮಾಡಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಆ ಸಕ್ಸಸ್ ನ ಕಣ್ಣೆದ್ರಿಗೆ ಕಾಣ್ತಾ ಇರೋದನ್ನ ನೋಡಿ ನಿಮ್ಮೆಲ್ರಿಗೂ ಹೊಟ್ಟೆ ಉರಿತಾ ಇದೆ ಅಲ್ವಾ? ಅದಕ್ಕೆ ನನ್ ಗಂಡನ ಹತ್ರ ಹೋಗಿ ಜೈಲು, ಶಿಕ್ಷೆ ಅಂತ ಏನೇನೋ ಹೇಳ್ ಕಳ್ಸಿದ್ಯಾ. ಅದಕ್ಕೆ ಪ್ಲೀಸ್ ನೀವು ಸಿಂಧು ಬಗ್ಗೆ ಏನು ಮಾತಾಡ್ಬೇಡಿ. ಧರ್ಮೇಂದ್ರ ಅಂಕಲ್ಗೆ ನಿಮ್ಗೆ ತೊಂದರೆ ಆಗ್ಬಾರ್ದು ಅಂತ ಸಿಂಧು ಮಾತಾಡಿದ್ದು. ಯಾಕೆ ನಿಮ್ಗೆ ಅವ್ರ ಮಾತಿನ ಹಿಂದಿರೋ ಸತ್ಯ ಅರ್ಥ ಆಗ್ತಾ ಇಲ್ಲ? ನೋಡ್ದ ಅಥರ್ವ, ನಿನ್ ಸ್ವಂತ ತಮ್ಮ ಅವನ್ ಹೆಂಡತಿ ಪರವಾಗಿ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾನೆ ಅಂತ. ಆದ್ರೆ ನೀನು ನನ್ ಮೇಲೆ ಅದೆಷ್ಟು ವಿಷ ಕಾರ್ತೀಯ. ಭವಾನಿ ಸಾಕು. ವಿರಾಟು ಸಿಂಧುಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂದ್ರೆ ಸಿಂಧು ಒಳ್ಳೆ ಕೆಲಸ ಮಾಡಿದಾಳೆ ಅಂತ ಅರ್ಥ. ಅವಳು ಏನೇ ಮಾಡಿದ್ರು ಸರಿಯಾಗಿರುತ್ತೆ. ನೀನು ಇಲ್ಲಿಗೆಲ್ಲ ಕೆಲಸ ಮಾಡ್ತಿದ್ಯಾ, ಅದನ್ನ ಸರಿಪಡಿಸೋದಕ್ಕೇನೆ ಅವ್ರು ನಿನ್ಗೆ ಹೇಳ್ತಿರೋದು. ಅದನ್ನ ಅರ್ಥ ಮಾಡ್ಕೊಳ್ದೆ ನಿನ್ ತಲೆಗೆ ಬಂದಂಗೆ ನೀನ್ ಮಾತಾಡ್ತಾ ಇದ್ಯಾ. ಓ ಹೌದಪ್ಪ, ನಾನ್ ಮಾಡೋದೆಲ್ಲ ಇಲ್ಲಿಗಲ್ಲೇ, ಅವಳು ಮಾಡೋದೆಲ್ಲ ಮಾತ್ರ ಲೀಗಲ್ಲು. ಕೇಳಿಸ್ಕೊಂಡ ಸಿಂಧು? ಖುಷಿ ಆಯ್ತಮ್ಮ ಈಗ್ಲಾದ್ರು? ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೊ, ನನ್ ಮಾತಿನ ಅರ್ಥ ಮಾಡ್ಕೊಳೆ. ನೋಡು, ಇದ್ರಿಂದ ನೀನ್ ತುಂಬಾ ಕಷ್ಟ ಫೇಸ್ ಮಾಡ್ಬೇಕಾಗುತ್ತೆ. ಸಾಕ್, ಸುಮ್ನೆ ಇರೆ. ನೀನ್ ಕೊಡ್ತಾ ಇರೋ ಕಷ್ಟದ ಮುಂದೆ, ನೀನ್ ಮಾಡ್ತಾ ಇರೋ ಅವಮಾನದ ಮುಂದೆ ಇದೆಲ್ಲ ಯಾವ ಕಷ್ಟ? ಅದಕ್ಕೆ ನಿನ್ ಹೆಂಡತಿ ನಿನ್ನ ಪೂರ್ತಿಯಾಗಿ ಅವಳು ಮುಷ್ಟಿನಲ್ಲಿ ಇಟ್ಕೊಂಡಿದ್ದಾಳೆ. ಅವಳು ಹೇಳ್ದಾಗೆ ಆಡೋ ತರ ಮಾಡ್ಕೊಂಡಿದ್ದಾಳೆ. ಸ್ವಂತ ಗಂಡನೇ ಇವತ್ ನನಗ್ ಶತ್ರು ಆಗ್ಬಿಟ್ಟಿದ್ದಾನೆ. ಸರಿಯಾಗಿ ಕಿಡಿ ಹಚ್ಚಿದ್ಯಾ ವಸು? ಮತ್ತೆ ಬಿಡ್ತೀನಾ? ನೋಡು ಹೇಗ್ ಕಚ್ಚಾಡ್ಕೊಂಡು ಸಾಯ್ತಾ ಇದ್ದಾರೆ ಅಂತ. ಭವಾನಿ, ನೀನು ನಮ್ಮ ಮಾತನ್ನ ಅರ್ಥ ಮಾಡ್ಕೊಳ್ದೆ ಮಾತಾಡ್ತಾ ಇದ್ಯಾ. ನಿಜವಾಗ್ಲೂ ಇದಕ್ಕೆ ಕಾನೂನಲ್ಲಿ ಶಿಕ್ಷೆ ಇದೆ. ಎಲ್ಲ ಶಿಕ್ಷೆನೂ ನನಗೆ ಕೊಡೋದಕ್ಕೆ ಅಂತಾನೆ ಕಾಯ್ತಾ ಇದ್ದಾಡಿ ಸಿಂಧು. ನಾನು ಉದ್ಧಾರ ಆಗೋದು ಇವಳಿಗಿಷ್ಟ ಇಲ್ಲ. ಛೇ, ನಿನಗೆ ಇಷ್ಟೊಂದು ಅಧಿಕಾರದ ವ್ಯಾಮೋಹ ಇದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೆ. ಅದಕ್ಕೆ ಪ್ಲೀಸ್ ಸಿಂಧು ಕನ್ಸನ್ನ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಕನ್ಸನ್ನ? ಇವಳಗ? ಅದು ನನ್ನ ಮೇಲೆ. ನನ್ ಶತ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಎದುರಿಗೆ ನಿಂತಿದ್ದಾಳೆ ನೋಡು. ಇವಳು ಮಾತ್ರ ಚೆನ್ನಾಗಿರ್ಬೇಕು.